ಸರ್ಕಾರಿ ನೌಕರರ ಸಂಘಕ್ಕೆ ಸರ್ ಬೇಗ ಸೆಟ್ಲ್ ಆಗಿ ಸರ್. ಒಂದು ನಿಮಿಷ ಇರಿ ಹಂಗೆ. ಇಲ್ಲ ಅದು ಸ್ವಲ್ಪ ಇದಾಗಿರೋದು ನೋಡೋಣ ಮಾತಾಡಿ. ಫೋಟೋ ಹಿಡ್ಕಪ್ಪ ನಾವು ಫೋಟೋನಾ ನೀನು ವಿಡಿಯೋ ಕೊಡ್ತಾವ ನಾನು ರಾಣಮ್ಮ ಲೋಮ್ ರಾಣಮ್ಮ ಹಾಂ నేను ఫోటో పడతాను వీడియో పడతాను ఉండప్పా వీడియో పడతాను నేను రాండమ్మా పక్క రాండమ్మా పదమ్మా ಶಿಲ್ಪ ಮೇಡಮ್ ಬನ್ನಿ ಮೇಡಮ್ ನಿಲ್ಸ್ಕೊಂಡಪ್ಪ ರಾಮ ನಾಗಮ್ಮ ಫಸ್ಟ್ ಮೇಡಮ್ ಒಳಗೆ ಜಾಗ ಇಡಂಡ ಎಷ್ಟೆಷ್ಟು 20 ನಾನು ಡಾಕ್ಟರ್ ಸುರೇಶ್ ಕುಮಾರ್, ಡಿಸ್ಟ್ರಿಕ್ಟ್ ಸರ್ಜನ್ ಜನರಲ್ ಹಾಸ್ಪಿಟಲ್ KG. ಇವತ್ತಿನ ದಿನ ನಮಗೆ ಒಂದು ತುಂಬ ಸಂತೋಷಕರವಾದ ದಿನ. ಇವತ್ತಿನ ದಿನ ನಾವು ನಮ್ಮ ರಾಜ್ಯ ಸರ್ಕಾರಿ ನೌಕರರ ಸಂಘ KGF ಶಾಖೆ ಇಲ್ಲಿ ಅಧ್ಯಕ್ಷರು ಮತ್ತು ಖಜಾಂಚಿಗೆ ಒಂದು ಸ್ಪರ್ಧೆ ನಡೀತು. ಆ ಸ್ಪರ್ಧೆಯಲ್ಲಿ ನಮ್ಮ ಅಧ್ಯಕ್ಷರಾದ ಎಲ್ ನರಸಿಂಹಮೂರ್ತಿಯವರು ಬಹುಮತದಿಂದ 20 ಮತಗಳನ್ನು ಪಡೆದು ಭರ್ಜರಿಯಾಗಿ ಜಯಗಳಿಸಿದ್ದಾರೆ. ಅದೇ ರೀತಿ ನಮ್ಮ ಸತೀಶ್ರವರು ಖಜಾಂಚಿಗೆ ಸ್ಪರ್ಧೆ ಮಾಡಿದರು. ಅವರು ಸಹ 21 ಓಟುಗಳನ್ನು ಪಡೆದು ಭರ್ಜರಿಯಾಗಿ ಯಶಸ್ವಿಯನ್ನು ಸಾಧನೆ ಮಾಡಿದ್ದಾರೆ. ಇದು ನಮಗೆ ಇಲ್ಲಿ ಏನು ತೋರಿಸುತ್ತಂತ ಹೇಳಿದ್ರೆ, ಕೆಲಸ ಮಾಡೋರಿಗೆ ಕಾಲ ಸುಮ್ಮನೆ ಏನೇನೋ ಮಾತಾಡಿಕೊಂಡು ಏನೇನೋ ರಾಂಗ್ ಇನ್ಫಾರ್ಮೇಷನ್ನ ಫೀಡ್ ಮಾಡಿಕೊಂಡು ರಾಂಗ್ ಇನ್ಫಾರ್ಮೇಷನ್ನ ಎಲ್ಲ ಕಡೆ ಬಿತ್ತನೆ ಮಾಡ್ಕೊಂಡು ಹೋಗೋರಿಗೆ ಕಾಲ ಇಲ್ಲ. ನಿಜವಾಗಿ ಯಾರು ಕೆಲಸ ಮಾಡಿ ತೋರಿಸಿರ್ತಾರೆ, ಯಾರು ಫೀಲ್ಡ್ನಲ್ಲಿ ಯಾರು ಕೆಲಸ ಮಾಡ್ತಾರೆ, ಯಾರಿಗೆ ಕಷ್ಟಕ್ಕೆ ಯಾರು ಬಂಧುಗಳಾಗ್ತಾರೆ, ಸರ್ಕಾರಿ ನೌಕರಿಗೆ ಯಾರು ಕಷ್ಟದಲ್ಲಿ ದಿನಗಳಲ್ಲಿ ಅವ್ರು ಸಹಾಯಕಾರ ಮಾಡೋದನ್ನ ಎಲ್ಲ ಕೌಂಟ್ ಆಗಿದ್ರೆ ಓಟ್ ಬರೋದು. ಸುಮ್ಮನೆ ಯಾರೋ ಓಟ್ ಹಾಕೋದಿಲ್ಲ, ಯಾರ ಮಾತು ಕೇಳೋದಿಲ್ಲ. ಸೊ ಹಂಗಾಗಿ ಇದರಲ್ಲಿ ಏನು ತೋರಿಸುತ್ತೆ ಅಂತ ಹೇಳಿದ್ರೆ, ನಮ್ಮ ಅಧ್ಯಕ್ಷರು ನರಸಿಂಹಮೂರ್ತಿ ಅವರು ಎಷ್ಟು ಕೆಲಸ ಮಾಡಿದ್ದಾರೆ, ಅದೇ ರೀತಿ ನಮ್ಮ ಸತೀಶ್ ಅವರು ಎಷ್ಟು ಕೆಲಸ ಮಾಡಿದ್ದಾರೆ, ನಮ್ಮ ಎಲ್ಲ 32 ಏನು ನೌಕರರು ಏನು ಕೆಲಸ ಎಲ್ಲರೂ ಏನು ಕೆಲಸ ಮಾಡಿದ್ದಾರೆ, ಅದೇ ರೀತಿ ನಾವು ಇದನ್ನು ತೋರಿಸುತ್ತೆ. ನಾವು ಮಾತಾಡೋದಲ್ಲ, ನಾವು ಏನು ಜಯಗಳಿಸಿದ್ದೀವಿ ಇದರಲ್ಲೇ ನಮಗೆ ತೋರಿಸುತ್ತೆ ನಾವು ಎಷ್ಟು ಸ್ಪಷ್ಟವಾಗಿದ್ದೀವಿ, ಎಷ್ಟು ಶುದ್ಧವಾಗಿದ್ದೀವಿ ಅಂತ. ಅದೇ ರೀತಿ ನಮ್ಮ ನರಸಿಂಹಮೂರ್ತಿ ಅವರು ಹೇಳ್ತಾಯಿದ್ರು, ಚುನಾವಣೆಗೆ ಮುಂಚೆ ನಾವು ಟೀಮ್ಸ್ ಇರ್ತೀವಿ, ಚುನಾವಣೆ ಆದಮೇಲೆ ಎಲ್ಲ 32 ನಾವು ಎಲ್ಲ ಒಟ್ಟಿಗೆ ಕೆಲಸ ಮಾಡಿಕೊಂಡು ನಮಗೇನು ಒಂದೇ ಉದ್ದೇಶ, ನಮ್ಮ KGFನಲ್ಲಿ ಏನೇ ಸಮಸ್ಯೆಗಳಾದ್ರೂ ಸರ್ಕಾರಿ ನೌಕರಿಗಾಗಲಿ
ಒಂದು ಸಾರ್ವಜನಿಕರಿಗಾಗಲಿ ಏನೇ ಸಮಸ್ಯೆಗಳಾದರೂ ನಾವು ಮುಂದೆ ನಿಂತ್ಕೊಂಡು ಒಂದು ಜನಸೇವೆ ಮಾಡೋಣ. ಜನಸೇವೆ ಜನಾರ್ದನ ಸೇವೆ ಅಂತ ಮಾಡಿ ಎಲ್ಲ ನೌಕರ ಬಂಧುಗಳಿಗೆ ಏನು ಸಮಸ್ಯೆಗಳು ಬಂದರೂ ನಮ್ಮ ಮುಂಚೂಣಿಯಲ್ಲಿ ನಿಂತ್ಕೊಂಡು ನಾವು ಕೆಲಸ ಮಾಡೋಣ ಅಂತ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ. ಅದೇ ರೀತಿ ನಮ್ಮ ಕಾರ್ಯದರ್ಶಿ ನಮ್ಮ ಟ್ರೆಷರರ್ ಅವರು ಹೇಳಿದ್ದಾರೆ. ಅದೇ ರೀತಿ ನಾವು ಸಹ ಎಲ್ಲ ಅವ್ರ ಜೊತೆ ಕೈಗೆ ಜೋಡಿಸ್ಕೊಂಡು ಇನ್ನು ಹೆಚ್ಚೆಚ್ಚಿಗೆ ಒಳ್ಳೆ ಕೆಲಸಗಳನ್ನ ಮಾಡಿಕೊಂಡು ಇನ್ನು ಬರುವಂಥ ಐದು ವರ್ಷಗಳಲ್ಲಿ ಇನ್ನೂ ಹೆಚ್ಚೆಚ್ಚಿಗೆ ಕೆಲಸ ಮಾಡ್ಕೊಂಡು ಮುಂದಿನ ವರ್ಷಕ್ಕೂ ನಮ್ಮ ಟೀಮೇ ಪ್ರೆಸಿಡೆಂಟು, ನಮ್ಮ ಟೀಮೇ ಎಲ್ಲರೂ ಇನ್ನೂ ಹೆಚ್ಚೆಚ್ಚಿಗೆ ಓಟ್ ಗಳಿಸೋಣ ಅಂತ ಹೇಳ್ತಾ ಒನ್ಸ್ ಮೋರ್ ಐ ಕಂಗ್ರ್ಯಾಚುಲೇಟ್ ನಮ್ಮ ನರಸಿಂಹಮೂರ್ತಿ ಅವರಿಗೆ ಒಂದು ಕಂಗ್ರ್ಯಾಚುಲೇಷನ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನಮ್ಮ ಸತೀಶ್ ಅವ್ರಿಗೂ ಸಹ ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ಸಹಕಾರ ಮಾಡಿದಂಥ ನಮ್ಮ ಎಲ್ಲ ಸರ್ಕಾರಿ ನೌಕರಿಗಳು ಮತ್ತು ವೃಂದ ಸಂಘದವರು, ಎಲ್ಲ ಅಧಿಕಾರಿ ವರ್ಗದವರು, ಬಂಧುಗಳು, ಮಿತ್ರರು, ಸ್ನೇಹಿತರು, ಎಸ್ಪೆಷಲಿ ಪತ್ರಕರ್ತ ಮಿತ್ರರು, ಸಾರ್ವಜನಿಕರು ಎಲ್ಲರೂ ಸ್ವೀಕರಿಸಿದ ಪೇಟಿಎಂ ಪೇಮೆಂಟ್ನ ಮೊತ್ತ 130 ರೂಪಾಯಿಗಳು. ತಮ್ಮೆಲ್ಲರೂ ಒಂದ್ಸಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. 2024-29 ಅವಧಿಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಏನು ಚುನಾವಣೆಗಳು ನಡೀತಾ ಇತ್ತು. ಈ ದಿನ ನಮ್ಮ KGF ತಾಲೂಕಿನ ತಾಲೂಕು ಅಧ್ಯಕ್ಷರ ಮತ್ತು ಖಜಾಂಚಿ ಅವರ ಒಂದು ಚುನಾವಣೆ ಇತ್ತು. ಈಗಾಗಲೇ ರಾಜ್ಯ ಪರಿಷತ್ ಸದಸ್ಯರ ಒಂದು ಆಯ್ಕೆಯ ವಿರೋಧವಾಗಿ ನಮ್ಮ ಕಂದಾಯ ಇಲಾಖೆ ಅಂಬರೀಶ್ ಅವರು ಆಯ್ಕೆಯಾಗಿದ್ದು, ಈ ದಿನ ನಡೆದಂಥ ಈ ಒಂದು ಚುನಾವಣೆಯಲ್ಲಿ ಅಧ್ಯಕ್ಷರ ಚುನಾವಣೆ ನಮಗೆ ಒಂದು 32ರಲ್ಲಿ 20 ಮತಗಳು ಬಂದಿತ್ತು. ಜೊತೆಗೆ ನನ್ನ ಮತ್ತೊಬ್ಬ ಪದಾಧಿಕಾರಿ ಸಹೋದರ ಸತೀಶ್ ಅವರಿಗೆ 32 ಮತಗಳಿಗೆ 21 ಮತಗಳು ಬಂದಿರತಕ್ಕಂಥದ್ದು ಭಾಳ ಸಂತೋಷ ತರುತ್ತೆ. ಸೊ ನಮ್ಮ ಏನು ಚುನಾವಣೆ ಅಂತಕ್ಕಂಥದ್ದು ಸಹಜವಾಗಿರ್ತಕ್ಕಂಥ ಪ್ರಕ್ರಿಯೆ. ಇದರಲ್ಲಿ ಖಂಡಿತ KGFನಲ್ಲಿ ಇದುವರೆಗೂ ಕೂಡ ಯಾವುದೇ ಜಿದ್ದಾಜಿದ್ದಿನ ಚುನಾವಣೆ ಇದುವರೆಗೂ ನಡೆದಿರಲಿಲ್ಲ. ಎಲ್ಲ ಕೂಡ ಅವಿರೋಧವಾಗಿ ನಡ್ಕೊಂಡು ಹೋಗ್ತಾ ಇತ್ತು. ಆದರೆ ಕಾರಣಾಂತರಗಳಿಂದ ಇವತ್ತು ಚುನಾವಣೆ ಅನಿವಾರ್ಯ ಆಗಿತ್ತು, ಹಾಗಾಗಿ ಚುನಾವಣೆ ನಡೀತು. ಆದರೂ ಕೂಡ ಇದರಲ್ಲಿ ಏನು ಸಮಸ್ಯೆ ಏನಿಲ್ಲ. ಮತ್ತೆ ಏನು ಈಗ ನಮ್ಮ ಎಲ್ಲ 32 ನಿರ್ದೇಶಕರನ್ನು ಒಟ್ಟಿಗೆ ತಗೊಂಡು ಒಟ್ಟಿಗೆ ಕೆಲಸ ಮಾಡ್ತಕ್ಕಂಥದ್ದು, ನೌಕರ ಒಂದು ಶ್ರೇಯೋಭಿವೃದ್ಧಿಯನ್ನು ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಇದು ನಮ್ಮ ಗೆಲುವು ಅಂತ ನಾನು ಹೇಳಲ್ಲ, ನಮಗೆ ಹೆಚ್ಚಿನ ಜವಾಬ್ದಾರಿ ಕೊಟ್ಟಿದ್ದಾರೆ ನಮ್ಮ ಸರ್ಕಾರಿ ನೌಕರರು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಜೊತೆಗೆ ನಮಗೆ ಎಲ್ಲ ಇಲಾಖೆಗಳ ಎಲ್ಲ ನಿರ್ದೇಶಕರು ನೋಡಿ, ಇಲ್ಲಿ ನಮ್ಮ ಆರೋಗ್ಯ ಇಲಾಖೆ ನಮ್ಮ ಡಿಸ್ಟ್ರಿಕ್ಟ್ ಸರ್ಜನ್ ಅವರು ಮುಂದಾಳತ್ವದಲ್ಲಿ 5 ಜನ ಏನು ನಮ್ಮ ಆರೋಗ್ಯ ಇಲಾಖೆಯಿಂದ ಇದ್ದರು, ಅವ್ರು ನಮ್ಮ ಜೊತೆಯಲ್ಲಿದ್ದು, ಜೊತೆಗೆ ಎಲ್ಲ ನಮ್ಮ ಎಲ್ಲ ಇಲಾಖೆಗಳು, ಕಂದಾಯ ಇಲಾಖೆ ಆಗಿರ್ಬೋದು, ಪ್ರತಿಯೊಂದು ಇಲಾಖೆ ಕೂಡ ನಮ್ಮ ಜೊತೆಲಿದ್ದು ಇವತ್ತು ಈ ನಮ್ಮ ಒಂದು ಗೆಲುವಿಗೆ ಅವರು ಕಾರಣಕರ್ತರಾಗಿದ್ದಾರೆ. ಮತ್ತೊಮ್ಮೆ ನಾನು ಹೇಳೋದಿಷ್ಟೇ, ನಮ್ಮ ಉದ್ದೇಶ ಒಂದೇ, ನೌಕರರ ಕಲ್ಯಾಣ, ನೌಕರರ ಸರ್ವತೋಮುಖ ಅಭಿವೃದ್ಧಿ ಮತ್ತು ಅವರ ಒಂದು ಸೇವೆ. ಸೊ ಹಾಗಾಗಿ ಈ ಒಂದು ನಮ್ಮ ಒಂದು ಇದು ಗೆಲುವು ಅಂದರೆ ನನ್ನ ಗೆಲುವಲ್ಲ, ಸರ್ಕಾರಿ ನೌಕರರ ಗೆಲುವು, KGFನ ಸರ್ಕಾರಿ ನೌಕರರ ಸಂಘದ ಗೆಲುವು. ನಾವು ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸಿದರೆ ಖಂಡಿತವಾಗ್ಲೂ ನಮ್ಗೆ ಒಳ್ಳೆಯದಾಗುತ್ತೆ ಅನ್ನೋದಕ್ಕೆ ಇದೊಂದು ಉತ್ತಮ ನಿದರ್ಶನ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಏನು ನಾವು ಕಳೆದ 2 ವರ್ಷಗಳಿಂದ ನಮ್ಮ ತಂಡ ಏನು ಕೆಲಸ ಮಾಡ್ಕೊಂಡು ಬರ್ತಾಯಿತ್ತು, ಅದೇ ತಂಡನೇ ನಾವು ಹೆಚ್ಚು ಕಡಿಮೆ ನಾವೇ ಇರ್ತಕ್ಕಂಥದ್ದು. ಮುಂದೆನೂ ಕೂಡ ನಾವು ಇದೇ ರೀತಿಯಾಗಿ ಉತ್ತಮವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡ್ತೇವೆ. ಒಂದು ಸರ್ಕಾರಿ ನೌಕರರ ಸೇವೆ ಜೊತೆಗೆ ಸಾರ್ವಜನಿಕರ ಸೇವೆಯನ್ನು ಕೂಡ ನಾವು ಭಾಳ ಬದ್ಧತೆಯಿಂದ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಗೆಲುವಿಗೆ ಕಾರಣಕರ್ತರಾದಂಥ ನನ್ನ ಎಲ್ಲ ನಿರ್ದೇಶಕರಿಗೆ ಮತ್ತು ಎಲ್ಲ ವೃಂದ ಸಂಘಗಳ ಅಧ್ಯಕ್ಷರು, ಪದಾಧಿಕಾರಿಗಳಿಗೆ, ನನ್ನ ಎಲ್ಲ ನೌಕರ ಮಿತ್ರರಿಗೆ, ನನ್ನ ಎಲ್ಲ ಮತ್ತು ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳಿಗೆ ನಾನು ಈ ಸಂದರ್ಭದಲ್ಲಿ ಮತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನಗೆ ಸಹಕಾರ ನೀಡಿರ್ತಕ್ಕಂಥವ್ರು ಭಾಳಷ್ಟು ಜನ ಇದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ನಾನು ನನ್ನ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಶ್ರೀನಿವಾಸ್ ಅವರು ಈ ಚುನಾವಣೆಯನ್ನು ಕುರಿತು ಒಂದೆರಡು ಮಾತಾಡಬೇಕಾಗಿ ಕೊಡ್ತಾ ಇದ್ದೀನಿ. ಮಾತಾಡಿ ಸರ್. ಈ ದಿನ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಮತ್ತು ಚುನಾವಣೆ ಫಲಿತಾಂಶ ಹೊರಬಿದ್ದು ಎಲ್ ನರಸಿಂಹಮೂರ್ತಿಯವರು ಅಧ್ಯಕ್ಷರಾಗಿ, ಖಜಾಂಚಿಯಾಗಿ ಸತೀಶ್ ಕುಮಾರ್ ಅವರು ಆಯ್ಕೆಯಾಗಿದ್ದು ನಮ್ಮೆಲ್ಲರಿಗೂ ಸಂತಸ ದಿನ. ಹಾಗೂ ಈ ಒಂದು ಅವರು ನಮ್ಮ ಕಾರ್ಯಕ್ರಮಗಳನ್ನು, ಶಿಕ್ಷಕರ ಕುಂದುಕೊರತೆಗಳನ್ನು ಅವರು ಅನ್ಯೂನ್ಯವಾಗಿ ಎಲ್ಲರೂ ಒಗ್ಗಟ್ಟಾಗಿ ಅವರು ಇವತ್ತು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗಬೇಕು. ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಸರ್ಕಾರಿ ನೌಕರರು ಒಂದೇ ಅಂತಕ್ಕಂಥ ಭಾವನೆ ಇರಿಸಿಕೊಂಡು ಅವರು ಮುಂದೆ ನಡೀಬೇಕು ಅಂತಕ್ಕಂಥ ಒಂದು ಕಿವಿ ಮಾತನ್ನು ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಮತ್ತು ಎಲ್ಲ ಸದಸ್ಯರಿಗೂ ಸಹ ನಾವು ಕಿವಿ ಮಾತನ್ನು ನೀಡ್ತಾ ಇದ್ದೀನಿ. ಮತ್ತು ಈ ಒಂದು ಇದೇ ರೀತಿಯಲ್ಲಿ ಭೇದ ಭಾವವಿಲ್ಲದೆ ನಾವೆಲ್ಲರೂ ಒಗ್ಗಟ್ಟಿನಿಂದ ಈ ಒಂದು ಕಾರ್ಯಕ್ರಮವನ್ನು ಸರಿದೂಗಿಸಿ ಇವತ್ತು ಮಾಡಿರ್ತಕ್ಕಂಥ ಒಂದು ಚುನಾವಣೆ ಪಾರದರ್ಶಕವಾಗಿ ಇವತ್ತು ನೀಡತಕ್ಕಂಥ ಒಂದು ಚುನಾವಣೆ ಬಹಳ ಫಲಿತಾಂಶಗಳು ತುಂಬ ಸಂತೋಷದ ಒಂದು ಸಂಗತಿಯಾಗಿದೆ ನಮಗೆ. ಅದಕ್ಕೆ ನಮ್ಮೆಲ್ಲರಿಗೂ, ನಮ್ಮ ಸಂಘದ ಪರವಾಗಿ, ಉದ್ಯೋಗದ ಸಂಘದ ಪರವಾಗಿ ಎಲ್ಲ ಸದಸ್ಯರುಗಳಿಗೂ
ಹೃತ್ಪೂರ್ವಕ ಒಂದು ಧನ್ಯವಾದಗಳನ್ನು ಅರ್ಪಿಸ್ತಾ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಶಿಕ್ಷಕರ ಸಂಘದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಪಿ ವಿ ಶ್ರೀನಿವಾಸ್ ಅವರು ಕೆಜಿಎಫ್ ತಾಲೂಕಿನ ಸಮಸ್ತ ನೌಕರ ಬಂಧುಗಳೇ ಮತ್ತು ಶಿಕ್ಷಕರ ಬಂಧುಗಳೇ, ಏನು ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಖಜಾಂಚಿ ಮತ್ತು ರಾಜ್ಯ ಪರಿಷತ್ ಸ್ಥಾನಕ್ಕೆ 3 ಒಂದು ಅಭ್ಯರ್ಥಿಗಳನ್ನು ಕೂಡ ಇವತ್ತು ನಾವು ಆಯ್ಕೆ ಮಾಡಿಕೊಂಡಿದ್ದೀವಿ. ಇದು ನಾವು ಸೇವೆ ಮಾಡಿರ್ತಕ್ಕಂಥದ್ದಕ್ಕೆ ಒಂದು ಸಾಕ್ಷಿ. ಇದು ಸೇವೆ ಮಾಡಿರೋದಕ್ಕೆ ಸಾಕ್ಷಿಯಾಗಿ ಇವತ್ತು 3 ಪದಾಧಿಕಾರಿಗಳನ್ನ ಗೆಲ್ಸ್ಕೊಂಡಿದ್ದೀವಿ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ನೌಕರರ ಸಂಘ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ, ಬಡ್ತಿ ಮುಖ್ಯ ಶಿಕ್ಷಕರ ಸಂಘ, ST ನೌಕರರ ಮತ್ತು ಸಮನ್ವಯ ಶಿಕ್ಷಕರ ಸಂಘ, ಎಲ್ಲ ವೃಂದ ಸಂಘಗಳು ಕೂಡ ಒಟ್ಟಾಗಿ ಕೆಲಸ ಮಾಡ್ತಾ ಯಾವುದೇ ಶಿಕ್ಷಕರಿಗೆ ಮತ್ತು ನೌಕರರಿಗೆ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ನಾವು ಸೇವೆಯನ್ನು ಮಾಡ್ತೀವಿ ಅಂತ ಈ ಮೂಲಕ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಎಲ್ಲರ ಶಿಕ್ಷಕರಿಗೂ ಕೂಡ ಈ ಒಂದು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. ಥ್ಯಾಂಕ್ ಯು.